ಒಂದು 8 ತಿಂಗಳು ನಾವು ತುಂಬ ನೋವಲ್ಲಿ. ಆ ಕಷ್ಟ ಯಾರಿಗೂ ಬೇಡ, ಯಾಕಂದರೆ ನಮ್ಮ 4 ಜನ ತುಂಬ ಅಟ್ಯಾಚ್ಮೆಂಟ್ ಇತ್ತು. ಅದರಿಂದ ಹೊರಗಡೆ ಬರೋಕ್ಕೆ ತುಂಬ ಕಷ್ಟ ಆಯಿತು ನನಗೆ. ಬಟ್ ಆಮೇಲೆ ಆಪ್ಷನ್ನೇ ಇಲ್ಲ, ಮಕ್ಳಿಗೋಸ್ಕರ ನಾನು ನಿಲ್ಲಲೇಬೇಕು. ನನಗೆ ನನ್ನ ಫ್ಯಾಮಿಲಿ ಇರ್ಬೋದು, ನಮ್ಮ ಬೀಗರು ಇರ್ಬೋದು, ನನ್ನ ಇಂಡಸ್ಟ್ರಿ ಫ್ರೆಂಡ್ಸ್ ಇರ್ಬೋದು, ನನಗೆಲ್ಲರೂ ರಾಜಕೀಯದವ್ರು ಇರ್ಬೋದು, ಎಲ್ಲರೂ ಸಪೋರ್ಟ್ ಮಾಡಿ ಬಂದು ಧೈರ್ಯ ಹೇಳಿದ್ರು. ನೀವು ಜಗದೀಶ್ ಅವ್ರು ಇಲ್ಲ, ನೀವು ಮಲ್ಕೊಂಬಿಟ್ರೆ ಮತ್ತು ಮಕ್ಕಳನ್ನ ಯಾರು ನೋಡ್ತಾರೆ, ಮತ್ತು ಫ್ಯಾಮಿಲಿನ ಮುಂದುವರಿಸ್ಬೇಕು ಅಂತ. ಮಗಳನ್ನ ಅಂದ್ಕೊ ಮದುವೆ ಮಾಡಿದ್ದೀನಿ, ನಮ್ಮ ಅಳಿಯ ಅಲ್ಲೇ ಇದ್ದಾರೆ. ನನ್ನ ಸ್ನೇಹಿತಗೋಸ್ಕರ ನಾನು ನಿಲ್ಲೇಬೇಕು. ಸೌಂದರ್ಯ ಜಗದೀಶ್ ಅವ್ರು ಏನು ದಾರಿ ಹೇಳ್ಕೊಟ್ಟಿದ್ದಾರೋ ಆ ದಾರಿಲಿ ನಾವು ಮುಂದುವರಿಬೇಕು ಅಂತ ಹೇಳಿ ಸ್ಟ್ರಾಂಗಾಗಿ ಹೊಸ ವರ್ಷದಿಂದ 3 ಜನನೂ ದೇವ್ರ ಮುಂದೆ ಮಾತು ತೊಗೊಂಡು ಕಲ್ಲಾಗಬೇಕು ಅಂತ ಅಂದ್ಕೊಂಡು ಇವಾಗ ನಿಂತಿದ್ದೀವಿ ಮೇಡಮ್. ಸುಧಾರಿಸ್ತಾ ಇದ್ದೀವಿ. ಯಜಮಾನರು ಹಾಕ್ಕೊಟ್ಟಿದ್ದ ಮಾರ್ಗದಲ್ಲೇ ಹೋಗ್ತೀವಿ. ಅವರೆಲ್ಲೂ ಹೋಗಿಲ್ಲ, ನಮ್ಮ ಜೊತೆಯಲ್ಲೇ ಇದ್ದಾರೆ. ಆ ನೋವು ಅವರಿಲ್ಲ ಅನ್ನೋ ನೋವು ನಮ್ಮ ಉಸಿರಿರೋವರೆಗೂ ನಾವು ಮರೆಯೋಕ್ಕಾಗಲ್ಲ. ಬಟ್ ಇದ್ದಾರೆ, ನಮ್ಮ ಜೊತೆಲೇ ಇದ್ದಾರೆ ಅಂದ್ಕೊಂಡು ನಾವು ಜೀವನ ನಡೆಸ್ಕೊಂಡು ಹೋಗ್ತೀವಿ. ಸರ್, ಮೇಡಮ್ ಅವರ ಒಂದು ಸಾವಿನ ಸುತ್ತ ಸಾಕಷ್ಟು ಅನುಮಾನಗಳಿತ್ತು, ಅದು ಇವತ್ತಿಗೂ ಬಗೆಹರಿದಿಲ್ಲ. ಮೇಡಮ್ ಇನ್ವೆಸ್ಟಿಗೇಷನ್ ನಡೀತಾ ಇದೆ. ನಾವು ಸುಪ್ರೀಂ ಕೋರ್ಟ್ಗೆ ಹೋಗಿದ್ದೀವಿ, ನಮ್ಮ ಪರ ಆಗಿದೆ. ಅವ್ರಿಗೆ 420+ ಇನ್ನು ಅದರ್ ಸೆಕ್ಷನ್ಸ್ ಎಲ್ಲ ಸೇರಿ ಇನ್ವೆಸ್ಟಿಗೇಷನ್ ಆಗಬೇಕಂತ ಸುಪ್ರೀಂ ಕೋರ್ಟಿಂದನೇ ಆರ್ಡ್ರ್ ಆಗಿದೆ. ಅದು ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಆಗಿದೆ ಮೇಡಮ್, ನಡೀತಾ ಇದೆ. ಕಾನೂನು ಬಗ್ಗೆ ನಮ್ಗೆ ತುಂಬ ನಂಬಿಕೆ ಇದೆ. ದೇವರು ನಮಗೆ ನ್ಯಾಯ ಕೊಡ್ತಾ ಇದ್ದಾನೆ. ನಾವು ಅದೇ ಪ್ರಕಾರ ಮುಂದುವರಿತಾ ಇದ್ದೀವಿ. ಸೊ ಬಿಸ್ನೆಸ್ ಎಲ್ಲ ಯಾರು ನೋಡ್ಕೊತಾ ಇದ್ದಾರೆ? ಇವಾಗ ನಾನು ಸ್ನೇಹಿತೆ ನೋಡ್ಕೊತಾ ಇದ್ದೀವಿ. ಶಶಿ, ಜಗದೀಶ್ ಸರ್ ಹೋದ ಸಂದರ್ಭದಲ್ಲಿ ಮನೇಲಿ ಇರಲ್ಲ, ಮನೆ ಮಾರ್ತಾರೆ ಅನ್ನೋ ಥರದ್ದೆಲ್ಲ ಸುದ್ದಿ ಇತ್ತು. ಅದ್ರ ಬಗ್ಗೆ ಇಲ್ಲ, ನಾವು ಮನೆ ಬಿಟ್ಟು ಎಲ್ಲೂ ಹೋಗಿಲ್ಲ. ತುಂಬ ನೋವಲ್ಲಿದ್ವಿ. ಒಂದು ವ್ಯಕ್ತಿ ತೀರೋದ್ರು ಅಂದಮೇಲೆ ತುಂಬ ಊಹಾಪೋಹಗಳು ಮಾತಾಡಿದ್ರು. ಅದರಿಂದ ನಮಗೂ ತುಂಬ ಹರ್ಟ್ ಆಯಿತು. ನಾನು ಮಕ್ಳಿಗೆ ಹೇಳಿದ್ದು ಒಂದೇ, ನಾವು ಚೆನ್ನಾಗಿರ್ಬೇಕಷ್ಟೇ. ಯಾರು ಏನಾದರೂ ಮಾತಾಡ್ಕೊಳ್ಳಿ, ನಾವೇನು ಅಂತ ನಮಗೆ ಗೊತ್ತಿದೆ, ತಲೆ ಕೆಡ್ಸ್ಕೊಬೇಡಿ ಅಂತ ಹೇಳಿದ್ವಿ. ಈವ್ನಿಂಗು ಮಗಳು ತುಂಬ ಅಳೋರು, ತುಂಬ ಗಲಾಟೆ ಮಾಡೋರು, ಮನೇಲಿ ಅಪ್ಪ ಇಲ್ಲ, ಎಲ್ಲ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ತಾಯಿದ್ವಿ ಅಂತೆಲ್ಲ ತುಂಬ ನೊಂದ್ಕೊಂಡು ಒದ್ದಾಡೋನು. ಆ ಟೈಮಲ್ಲಿ ನಾವು ಸ್ವಲ್ಪ ದಿವಸ ಫ್ಲಾಟ್ಗೆ ಹೋಗಿ ಇದ್ಬಿಟ್ಟು ಬರ್ತಾಯಿದ್ವಿ. ಇಲ್ಲೇ ಇದ್ದೀವಿ, ಹೋಗಿ ಬಂದು ಮಾಡ್ತಾಯಿದ್ವಿ ಅಷ್ಟೇ, ಎಲ್ಲೂ ಇಲ್ಲ. ಇದು ನಮ್ಮ ಯಜಮಾನ್ರು ನಾನು ಕಟ್ಟಿರೋ ಕನಸಿನ ಮನೆ. ನಾವು ಇಲ್ಲೇ ಇರ್ತೀವಿ, ಇಲ್ಲೇ ಬಾಳ್ತೀವಿ. ನಮ್ಮ ಯಜಮಾನ್ರ ಹೆಸರು ಇನ್ನೂ ದೊಡ್ಡ ಮಟ್ಟಕ್ಕೆ ತೊಗೊಂಡು ಹೋಗ್ತೀವಿ. ಅದಂತೂ ನಿಜ. ಕೆಲವೊಂದು ಬಿಸ್ನೆಸ್ಸಿಂದ ಕೈ ಬಿಟ್ಟಿದ್ದಾರೆ ಶಶಿ, ಅಂದರೆ ಸೌಂದರ್ಯ ಜಗದೀಶ್ ಅವರ ಪತ್ನಿ ಅಂತ ಒಂದು ಮಾತು ಕೇಳಿ ಬರ್ತಾರೆ. ಇಲ್ಲ ಮೇಡಮ್, ಎಲ್ಲ ಹಂಗೆ ಇದೆ, ಹಂಗೆ ಕಂಟಿನ್ಯೂ ಮಾಡಿದ್ದೀವಿ. ಇಲ್ಲ, ಜೆಟ್ಲಾಗು ನಮ್ಮದೇ ಇದೆ, ನಾವೇ ನೋಡ್ಕೋತಾ ಇದ್ದೀವಿ. ಸದ್ಯಕ್ಕೆ ನಾವು ಕೋರ್ಟು ಕಚೇರಿ ಅಂತೆಲ್ಲ ಓಡಾಡ್ತಾ ಇದ್ವಲ್ಲ, ಮೇಂಟೆನೆನ್ಸ್ಗೋಸ್ಕರ ನಾವು ನಮ್ಮ ಕಸಿನ್ಸೇ ಅವ್ರಿಗೆ ನೋಡ್ಕೊಳಕ್ಕೆ ಬಿಟ್ಟಿದ್ವಿ ಅಷ್ಟೇ. ನಮ್ಮದೇ ಜೆಟ್ಲಾಗು ನಾವೇ ನೋಡ್ಕೋತಾ ಇದ್ದೀವಿ. ಈಗ ಸುರೇಶ್ ಮತ್ತೆ ಹೊಮ್ಮಣ್ಣ ಅವ್ರ ಮೇಲೆ ಅವಾಗ ಆರೋಪ ಮಾಡಿದ್ರೆ ಕಳೆದ ವರ್ಷ ಇದೇ ಟೈಮಲ್ಲಿ, ಅಂದರೆ ನಮಗೆ ಬೆದರಿಕೆ ಕರೆಗಳು ಬರ್ತಾ ಇದೆ, ಫೋರ್ಜರಿ ಮಾಡಿ ನಮ್ಮ ಹತ್ರ ಖಾಲಿ ಚೆಕ್ಗಳಿಗೆ ಸೈನ್ ಹಾಕ್ಸ್ಕೊಂಡಿದ್ರು ಜಗದೀಶ್ ಅವ್ರ ಹತ್ರ. ಈ ಥರದ್ದೆಲ್ಲ ಒಂದಿಷ್ಟು ವಿಚಾರಗಳನ್ನ ಅವಾಗ ಹೇಳ್ಕೊಂಡಿದ್ವಿ. ಅದು ಎಲ್ಲಿವರೆಗೂ ಬಂತು? ಜೊತೆಗೆ ಸುಮಾರು ಒಂದು 60 ಕೋಟಿ ನಷ್ಟ ಆಗಿದೆ ಪಾರ್ಟ್ನರ್ಸ್ ಕಡೆಯಿಂದ ಅಂತ. ನಿಜವಾಗ್ಲೂ ಅಷ್ಟು ನಷ್ಟ ಆಗಿದೆ? ಏನು ಕ್ಲಾರಿಟಿ ಮೇಡಮ್? ಅದೆಲ್ಲ ಖಂಡಿತ ಸತ್ಯ. ಯಜಮಾನ್ರೇ ಬರೆದಿಟ್ಟಿದ್ದಾರೆ. ಆಮೇಲೆ ನಾವು ಜೊತೆಯಲ್ಲಿ ನಾನು 29-30 ವರ್ಷ ಜೊತೆಲಿ ಬಾಳ್ದವಳಲ್ವ. ಪ್ರತಿಯೊಂದು ಯಾರ್ಯಾರು ಏನೇನು ಮೋಸ ಮಾಡಿದ್ದಾರೆ ಎಲ್ಲ ಗೊತ್ತಾಗಿದೆ. ಅವತ್ತು ಹೇಳಿದ್ದು ಸತ್ಯ, ಇವತ್ತು ನಾವು ಸುಪ್ರೀಂ ಕೋರ್ಟ್ಗೆ ಹೋಗಿರೋದು ಸತ್ಯ, ಅಲ್ಲಿಂದ ನಮಗೆ ನ್ಯಾಯ ಸಿಕ್ಕಿರೋದು ಸತ್ಯ ಮೇಡಮ್. ಇನ್ವೆಸ್ಟಿಗೇಷನ್ ಆಗ್ತಾಯಿದೆ. ಖಂಡಿತ ಅದರಲ್ಲಿ ಯಾರು ತಪ್ಪು ಮಾಡಿದಾರೋ ಅವ್ರಿಗೆ ಶಿಕ್ಷೆ ಆಗೇ ಆಗುತ್ತೆ.